ರೀಲ್ಸ್ ಹುಚ್ಚಿಗಾಗಿ ಜಾಕೆಟ್ ಮರೆತು ಬಂದ ಸುಂದರಿ. ಬರೀ ಬ್ರಾ ತೊಟ್ಟು ಬೀದಿಯಲ್ಲಿ ಫೋಸ್ ಕೊಟ್ಲು ಯುವತಿ. ನಂತರ ಎಂತ ಪಾಡು ಬಂತು ನೋಡಿ ಈಕೆಗೆ. ಮಸ್ತ್ ಮಸ್ತ್ ಹುಡುಗಿ ಬಂದ್ಲು. ಸ್ನೇಹಿತರೆ, ಇಂದು ಜನ ಯಾವೆಲ್ಲ ರೇಂಜ್ಗೆ ತಮ್ಮನ್ನು ತಾವು ಮರೆತು ಬಿಟ್ಟಿದ್ದಾರೆ ನೋಡಿ. ಇಂದು ರೀಲ್ಸ್ ಹುಚ್ಚಿಗಾಗಿ ಎಷ್ಟೋ ಜನ ತಮ್ಮ ಮಾನ ಮರ್ಯಾದೆ ಬಿಟ್ಟು ರಸ್ತೆಗೆ ಇಳಿಯುತ್ತಿದ್ದಾರೆ. ಇಷ್ಟೇ ಆಗಿದ್ರೆ ಪರವಾಗಿಲ್ಲ ಕಣ್ರೆ, ಇನ್ನು ಎಷ್ಟೋ ಜನ ಇದೇ ರೀಲ್ಸ್ ಹುಚ್ಚಿಗಾಗಿ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿರುವ ಉದಾಹರಣೆಗಳು ಎಷ್ಟೋ ಇದೆ. ಇಲ್ಲೊಬ್ಬಳು ಸುಂದರಿ ಇದೇ ರೀಲ್ಸ್ ಹುಚ್ಚಿಗಾಗಿ ಮಾನ ಮರ್ಯಾದೆ ಕಳೆದುಕೊಂಡ ಪ್ರಸಂಗ ದೆಹಲಿಯಲ್ಲಿ ನಡೆದಿದೆ. ನೋಡಿದ್ರಲ್ಲ, ಆ ಹುಡುಗಿ ರೀಲ್ಸ್ ಹುಚ್ಚಿಗಾಗಿ ಹೀಗೆ ರಸ್ತೆಗೆ ಬಂದ್ರೆ ಅಲ್ಲಿದ್ದ ಕೆಲ ಪಡ್ಡೆ ಹೈಕ್ಳು ಕಣ್ ಬಿಟ್ಕೊಂಡು ನೋಡಿದ್ರೆ ಇನ್ನು ಕೆಲವರು ಅಸಹ್ಯ ಪಟ್ಕೊಂಡ್ರು ಕಣ್ರೆ. ಅದರಲ್ಲಿ ಒಬ್ಳು ಹುಡುಗಿ ಬೈಕ್ ನಲ್ಲಿದ್ದ ತನ್ನ ಹುಡುಗ ಅವಳನ್ನೇ ನೋಡ್ತಿದ್ದಾಗ ಅವನ ಕಣ್ಣು ಮುಚ್ಚಿದ್ಲು. ಎಷ್ಟು ಅಸಹ್ಯ ಪಟ್ಕೊಂಡಿರ್ಬೇಡ ಅಲ್ವೇ. ರೀಲ್ಸ್ ಹುಚ್ಚಿಗಾಗಿ ದೆಹಲಿಯ ಯುವತಿಯೊಬ್ಬಳು ಬರೀ ಬ್ರಾ ತೊಟ್ಟು ಬೀದಿಯಲ್ಲಿ ಅಡ್ಡಾಡಿದ್ದಾಳೆ. ಈಕೆಯ ಈ ವರ್ತನೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಿದೆ. ಈ ರೀತಿ ಕೆಲವೊಬ್ರು ತಾವು ದಿಢೀರಂತ ಸುದ್ದಿ ಆಗಬೇಕು, ಫೇಮಸ್ ಆಗಬೇಕು ಅಂತ ವಿಚಿತ್ರ ವರ್ತನೆಯನ್ನು ತೋರುವ ಮೂಲಕ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗ್ತಾರೆ. ಹೀಗೆ ಬಿಕಿನಿ ತೊಟ್ಟು ಬೀಚ್ ನಲ್ಲಿ ಓಡಾಡಿದ, ರಸ್ತೆಯಲ್ಲಿ ಅರಬೆತ್ತಲೆ ಓಡಾಡಿದ ಯುವತಿಯರ ಸುದ್ದಿ ವೈರಲ್ ಆಗಿರುವುದು ನಿಮಗೆ ಗೊತ್ತೇ ಇದೆ ಅಲ್ವೇ. ಇದೀಗ ಅಂತಹದೇ ಅತಿರೇಕವೆನಿಸುವ ಘಟನೆ ಇದು ಒಂದು. ರೀಲ್ಸ್ ಹುಚ್ಚಿಗಾಗಿ ಜನ ಓಡಾಡುವ ಜಾಗದಲ್ಲಿ ಯುವತಿಯೊಬ್ಬಳು ಬರೀ ಬ್ರಾ ತೊಟ್ಟು ಸ್ಮೈಲ್ ಕೊಟ್ಟು ಓಡಾಡಿದ್ದಾಳೆ. ಈಕೆಯ ಈ ರೀಲ್ಸ್ ಹುಚ್ಚಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಿದ್ದಂತೆ ಇನ್ನು ಮುಂದೆ ಹೀಗೆ ಅಸಹ್ಯವಾಗಿ ವರ್ತಿಸೋದಿಲ್ಲ ಎಂದು ಕ್ಷಮೆ ಯಾಚಿಸಿ ವಿಡಿಯೋ ಮಾಡಿದ್ದಾಳೆ ಈ ಯುವತಿ. उन सभी को सॉरी जिसको हर्ट हुआ मेरे वीडियो से, और मुझे लगता है मुझे ऐसा नहीं करना चाहिए था, जो मैंने बहुत गलत किया है. और प्लीज मुझे अकेला छोड़ दीजिए. दूसरा है कि मैं सुसाइड करना चाहती हूँ. मुझे जीने का कोई हक नहीं है जो सोसाइटी में ये सब करे. मुझे माफ कर दीजिए, मुझसे बहुत बड़ी गलती हुई है और मैं बहुत शर्मिंदा हूँ. मुझे ऐसा नहीं करना चाहिए था. मुझे पब्लिक में वीडियो नहीं बनाना चाहिए था. मैं सॉरी बोल रही हूँ सभी को. ಇನ್ನು ಈ ಘಟನೆ ಮಧ್ಯಪ್ರದೇಶದ ಇಂದೋರ್ನಲ್ಲಿ ನಡೆದಿದ್ದು, ರೀಲ್ಸ್ಗಾಗಿ ಯುವತಿಯೊಬ್ಬಳು ಡೆನಿಮ್ ಹಾಗೂ ಬರೀ ಬ್ರಾ ಧರಿಸಿ ರಸ್ತೆಯಲ್ಲಿ ಓಡಾಡುವ ಮೂಲಕ ಇತರರಿಗೆ ಮುಜುಗರವನ್ನು ಉಂಟು ಮಾಡಿದ್ಲು. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದಂತೆ ಸಾರ್ವಜನಿಕರ ಸ್ಥಳದಲ್ಲಿ ಇದೆಂತ ವರ್ತನೆ ಎಂದು ಈಕೆಯ ವಿರುದ್ಧ ಆಕ್ರೋಶದ ಕಮೆಂಟ್ಸ್ಗಳು ಬಂದಿತ್ತು. ತನ್ನ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ಗಳು ಮತ್ತು ಟೀಕೆಗಳು ಬರಲಾರಂಭಿಸಿದೆ ತಡ. ಆ ಯುವತಿ, ನನ್ನನ್ನು ಕ್ಷಮಿಸಿಬಿಡಿ, ಸಾರ್ವಜನಿಕ ಸ್ಥಳದಲ್ಲಿ ನಾನು ಈ ರೀತಿ ಬಟ್ಟೆಯನ್ನು ಧರಿಸಿ ಓಡಾಡಬಾರದಿತ್ತು. ನನ್ನ ಈ ವರ್ತನೆಯಿಂದ ನಿಮ್ಮ ಭಾವನೆಗೆ ನೋವುಂಟಾಗಿದ್ರೆ ನನ್ನನ್ನು ಕ್ಷಮಿಸಿ ಎಂದು ಕ್ಷಮಾಪಣೆ ಕೇಳಿಕೊಂಡಿದ್ದಾಳೆ. ಒಟ್ನಲ್ಲಿ ಯುವತಿಯರು ಇನ್ನು ಮುಂದಾದರೂ ರೀಲ್ಸ್ ಹುಚ್ಚಿಗಾಗಿ ಹೀಗೆ ಮಾನ ಕಳೆದುಕೊಂಡು ಬೀದಿಗೆ ಬರದಿರಲಿ ಎಂಬುದೇ ನಮ್ಮ ಕಳಕಳಿ. ಏನಂತೀರಿ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.